ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ ನಮಸ್ಕಾರ. ಬಳ್ಳಾರಿ ಮತ್ತು ಕೊಪ್ಪಳ ವಿಶ್ವವಿದ್ಯಾಲಯ BA ಸೆಕೆಂಡ್ ಸೆಮಿಸ್ಟರ್ ಬೇಸಿಕ್ ಕನ್ನಡ ಮತ್ತು ನಾಟಕ ಸಾಹಿತ್ಯ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಕೊಪ್ಪಳ ವಿಶ್ವವಿದ್ಯಾಲಯ ಪರೀಕ್ಷೆಯನ್ನು ಏರ್ಪಡಿಸಿದೆ. ಇದೇ ಸೇಮ್ ಸಿಲೆಬಸ್ ಇರುವಂತಹ ಬಳ್ಳಾರಿ ವಿಶ್ವವಿದ್ಯಾಲಯ ಇನ್ನೂ ಕೂಡ ಪರೀಕ್ಷೆ ಪ್ರಾರಂಭವಾಗಿಲ್ಲ. 24ರಿಂದ ಪ್ರಾರಂಭ ಆಗುತ್ತೆ. ಅದೇ ಸಿಲೆಬಸ್ ಪೂರಕವಾಗಿ ಇಲ್ಲಿ ಒಂದು ಪ್ರಶ್ನೆ ಪತ್ರಿಕೆಯನ್ನು, ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ವಿದ್ಯಾರ್ಥಿಗಳಲ್ಲಿ ಒಂದು ಗೊಂದಲ, ಯಾಕಂತಂದರೆ ಈ ಸರಿ ಪಠ್ಯಕ್ಕೆ ನಾಟಕ ಮತ್ತು ಕಾದಂಬರಿ ಎರಡನ್ನು ನಿರ್ದಿಷ್ಟ ಪಠ್ಯವಾಗಿ ಜೊತೆಗೆ ಅದರ ಹಿನ್ನೆಲೆಯಾಗಿ ಮಾಹಿತಿಯನ್ನು ಸಿಲೆಬಸ್ಗೆ ಇಟ್ಟಿದ್ದಾರೆ. ಹೇಗೆ ಪ್ರಶ್ನೆ ಪತ್ರಿಕೆ ಇರುತ್ತೆ ಎಂಬ ಗೊಂದಲ ವಿದ್ಯಾರ್ಥಿಗಳಲ್ಲಿ ಇದ್ದೇ ಇರುತ್ತೆ. ಆ ಗೊಂದಲಗಳಿಗೆ ಒಂದು ಕೊಂಚ ಪರಿಹಾರವನ್ನು ನೀಡೋಕ್ಕೋಸ್ಕರ ಈ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಇವತ್ತು ಬಿಡಿಸ್ತಾ ಇದ್ದೀನಿ. ಇಲ್ಲಿ ಅಂದರೆ ಪ್ರಶ್ನೆ ಪತ್ರಿಕೆ ಮಾದರಿ ಹೇಗಿರುತ್ತೆ ಮತ್ತು ಕಾದಂಬರಿ ಮೇಲೆ ಎಷ್ಟು ಪ್ರಶ್ನೆಗಳು ಕೇಳ್ಬೋದು ಮತ್ತು ನಾಟಕದ ಮೇಲೆ ಎಷ್ಟು ಪ್ರಶ್ನೆಗಳನ್ನು ಕೇಳಬಹುದು ಅಂತ ನೋಡೋದಾದರೆ, ಇಲ್ಲಿ ನಾಟಕ ಮತ್ತು ಕಾದಂಬರಿ ಎರಡು ನಿರ್ದಿಷ್ಟ ಪಠ್ಯಗಳಿಟ್ಟಿರ್ತಾರೆ. ನಾಟಕ ಮತ್ತು ಕಾದಂಬರಿ ಪೂರಕವಾಗಿ 50%, ಅದರಲ್ಲಿ ಅರ್ಧದಷ್ಟು ಮತ್ತು ಇದರಲ್ಲಿ ಅರ್ಧದಷ್ಟು. ಉದಾಹರಣೆಗೆ ನಮಗೆ 1 ಮಾರ್ಕ್ಸ್ನ ಪ್ರಶ್ನೆ ನೋಡೋದಾದರೆ, ಕಾದಂಬರಿ ಸಂಬಂಧಿಸಿದ ಪ್ರಶ್ನೆ ಮೊದಲಿಗೆ ಕೇಳಿದೆ, ಚಂದ್ರಗಿರಿ ತೀರದಲ್ಲಿ ಕಾದಂಬರಿ ಕರ್ತರು ಯಾರು ಅಂತ. ಇದು ಕಾದಂಬರಿ ಸಂಬಂಧಿಸಿದ ಪ್ರಶ್ನೆ. ಆದರೆ ಕನ್ನಡದ ಮೊದಲ ಸಾಮಾಜಿಕ ನಾಟಕ ಯಾವುದು, ಹೀಗೆ 1 ಮಾರ್ಕ್ಸ್ನ ಪ್ರಶ್ನೆ ಅರ್ಧದಷ್ಟು. ಆದರೆ ಇನ್ನು 5 ಮಾರ್ಕ್ಸ್ನ ಮತ್ತು 10 ಮಾರ್ಕ್ಸ್ನ ಪ್ರಶ್ನೆಯಲ್ಲಿ ಕೂಡ ಅರ್ಧ ಪ್ರಶ್ನೆಯನ್ನು, ಅಂದರೆ ಕಾದಂಬರಿಗೆ 50% ಆದರೆ ಮತ್ತು ನಾಟಕಕ್ಕೆ 50%ನಷ್ಟು ಪ್ರಶ್ನೆಗಳನ್ನು ಇಲ್ಲಿ ಕೇಳಿರ್ತಾರೆ. ಜೊತೆಗೆ ಟಿಪ್ಪಣಿ ಕೂಡ ಇರುತ್ತೆ. ಈ 4 ವಿಷಯಗಳಿಗೆ ಮಾತ್ರ ಟಿಪ್ಪಣಿಯನ್ನು ಬರೀಬೇಕಂತ ಇಲ್ಲಿ ಹೇಳ್ತಾರೆ. ಅದು 5 ಮಾರ್ಕ್ಸ್ಗೆ ಒಂದು. ಅದರಲ್ಲಿ 7 ನಿಮಗೆ ಪಠ್ಯ 6 ಕೊಟ್ಟಿರ್ತಾರೆ. ಇಲ್ಲಿ 6ರಲ್ಲಿ ನೀವು 4ಕ್ಕೆ ಟಿಪ್ಪಣಿಯನ್ನು ಬರೀಬೇಕಾಗುತ್ತೆ. ಅದರಲ್ಲಿ ಮೊದಲೇ ಟಿಪ್ಪಣಿ ಈ ಕಾದಂಬರಿ ಸಂಬಂಧಿಸಿದ ಕಾದಂಬರಿ ರಚನೆಕಾರ ಡಾಕ್ಟರ್ ಸಾರಾ ಬೋಕರ್ ಅವರು ಕೊಟ್ಟಿದ್ದಾರೆ. ನೆಕ್ಸ್ಟು ಜಮೀನಾ ಅಂತ ಒಂದು ಪಾತ್ರ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ನೀವು ಟಿಪ್ಪಣಿ ಬರೀಬೇಕಾಗುತ್ತೆ. ವೈಸ್ ಮ್ಯಾನ್, ಇದು ನಮಗೆ ಈ ರೋಮಿಯೋ ಜೂಲಿಯಟ್ ನಾಟಕದಲ್ಲಿ ಬರುವಂತಹ ಪಾತ್ರ ಆಗಿರುತ್ತೆ. ಇನ್ನು ಮೊಹಮ್ಮದ್ ಖಾನ್ ಅನ್ನೋದು ಕೂಡ ಈ ಕಾದಂಬರಿಯಲ್ಲಿ ಬರುವಂಥ ಪಾತ್ರ. ರಸೀದ್ ಕೂಡ ಈ ಕಾದಂಬರಿಯಲ್ಲಿ ಬರುವಂಥ ಪಾತ್ರ. ಈ ಶೇಕ್ಸ್ಪಿಯರ್ ಮನೆಗೆ ಬಂದ ನಾಟಕ ರಚನೆ ಮಾಡುವಂಥ ಲೇಖಕರಾದಂಥ ಡಾಕ್ಟರ್ ನಟರಾಜ್ ಉಳಿಯಾರ್ ಅವರ ಪರಿಚಯ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಸಾಮಾನ್ಯವನ್ನು ನೋಡಿದರೆ ನಾಟಕಕ್ಕೆ ಸಂಬಂಧಿಸಿದಂತೆ 2 ಪ್ರಶ್ನೆಗಳನ್ನು ಇಲ್ಲಿ ಕೇಳಿದರೆ, ಕಾದಂಬರಿ ಸಂಬಂಧಿಸಿದ ಹೆಚ್ಚು ಪ್ರಶ್ನೆಗಳನ್ನು ಇಲ್ಲಿ ಕೇಳ್ತಾ ಹೋಗಿದ್ದಾರೆ. ನಾಟಕ ಎಷ್ಟು ಒತ್ತು ಕೊಡ್ತೀರ ಅಷ್ಟೇ ಒತ್ತನ್ನು ಕಾದಂಬರಿಗೆ ಕೊಡಬೇಕಾಗುತ್ತೆ. ಹೀಗೆ ಪ್ರಶ್ನೆ ಪತ್ರಿಕೆ ಮಾದರಿರುತ್ತೆ. ಹೆಚ್ಚುವರಿ ಮಾಹಿತಿ ಏನೇ ಇದ್ದಲ್ಲಿ ಕೂಡ ಸಂಪರ್ಕ ಮಾಡಿ. ನಮಸ್ಕಾರ.